ಐಪಿಎಲ್ ಸೀಸನ್ 18ರಲ್ಲಿ ಆರ್-ಸಿ-ಬಿ ಚೊಚ್ಚಲ ಐಪಿಎಲ್ ಕಪ್ ಗೆಲ್ಲುವ ಮೂಲಕ ಏನು 18 ವರ್ಷದಿಂದ ಕನಸು ಕಾಣ್ತಿದ್ದಂತಹ ಒಂದು ಕನಸನ್ನ ನನಸು ಮಾಡಿಕೊಂಡಿದೆ. ಈಗಾಗಲೇ ಆರ್-ಸಿ-ಬಿ ಒಂದು ಉತ್ತಮ ತಂಡದೊಂದಿಗೆ ಐಪಿಎಲ್ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನ ತೋರುವ ಮೂಲಕ ಚಾಂಪಿಯನ್ ಆಗಿದೆ. ಹೀಗಿರಬೇಕಾದ್ರೆ ಇದೀಗ ಆರ್-ಸಿ-ಬಿ ತಂಡದಲ್ಲಿ ಈ ಸತಿ ಹರಾಜಿನಲ್ಲಿ ಟೋಟಲ್ 22 ಆಟಗಾರರನ್ನ ಆರ್-ಸಿ-ಬಿ ಖರೀದಿ ಮಾಡಿತ್ತು. ಈ ಖರೀದಿ ಮಾಡಿದ ಆಟಗಾರರ ಪೈಕಿ ಈಗ ಸೀಸನ್ 19ರಲ್ಲಿ ಯಾರನ್ನ ತಂಡದಲ್ಲಿ ಉಳಿಸ್ಕೋಬಹುದು, ಯಾರನ್ನ ಬಿಡಬಹುದು ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗ್ತಾ ಇದೆ. ಹೀಗಿರಬೇಕಾದ್ರೆ ಆರ್-ಸಿ-ಬಿ ಸೀಸನ್ 19ಕ್ಕೆ ಏನು ಮಿನಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಆ ಹರಾಜು ಪ್ರಕ್ರಿಯೆಗೂ ಮುಂಚೆ ಒಂದು 6 ಆಟಗಾರರನ್ನು ತಂಡದಿಂದ ಕೈ ಬಿಡಬಹುದು ಅನ್ನೋ ಲೆಕ್ಕಾಚಾರಗಳು ಇದೀಗ ಶುರುವಾಗಿದೆ. ಈ ಸತಿ ಏನು ಚಾಂಪಿಯನ್ ಆಗಿರೋದ್ರಿಂದಾಗಿ ಬಹುತೇಕ ಇದೇ ಟೀಮ್ನ ಉಳಿಸ್ಕೊಳ್ಳೋ ಚಾನ್ಸಸ್ಗಳು ತುಂಬಾನೇ ಇದೆ. ಆದ್ರೆ ಕೇವಲ 6 ಆಟಗಾರರನ್ನು ಬಿಡುಗಡೆ ಮಾಡೋ ಮೂಲಕ ಅವ್ರ ಬದಲಿಗೆ ಇನ್ನೂ ಬೇರೆ ಉತ್ತಮ ಆಟಗಾರರನ್ನು ಖರೀದಿಸುವಂತಹ ಪ್ಲಾನ್ ಅಲ್ಲಿ ಆರ್-ಸಿ-ಬಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆರ್-ಸಿ-ಬಿ ಈ ಬಾರಿ ಮಿನಿ ಹರಾಜಿಗೆ ಯಾವೆಲ್ಲ ಆಟಗಾರರನ್ನ ಕೈ ಬಿಡಬಹುದು, ಆ 6 ಆಟಗಾರರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಆಬ್ವಿಯಸ್ಲಿ ಫಾರಿನ್ ಪ್ಲೇಯರ್ ಆದಂತಹ ಲಿಯಾಮ್ ಲಿವಿಂಗ್ಸ್ಟೋನ್ ಅವ್ರನ್ನ ಬಿಡೋದು ಖಂಡಿತವಾಗ್ಲೂ ಹೌದು. ಯಾಕಂತ ಹೇಳಿದ್ರೆ 7 ಕೋಟಿ ಮೊತ್ತಕ್ಕೆ ಅವ್ರನ್ನ ಹರಾಜಿನಲ್ಲಿ ಖರೀದಿ ಮಾಡಿತ್ತು. ಆದ್ರೆ ಆರ್-ಸಿ-ಬಿ ಅಂದುಕೊಂಡಂತಹ ಪ್ರದರ್ಶನ ಲಿಯಾಮ್ ಲಿವಿಂಗ್ಸ್ಟೋನ್ ಅವ್ರ ಕಡೆಯಿಂದ ಬಂದಿಲ್ಲ. ಆಡಿದ 10 ಪಂದ್ಯ ಗಳಿಸಿದ ಮಾತ್ರ 54 ರನ್ನು. 5 ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಕೂಡ ಮಾಡಿದ್ರು, ಆದ್ರೆ ಪಡೆದಿದ್ದು 2 ವಿಕೆಟ್ಗಳ ಮಾತ್ರ. ಹಾಗಾಗಿ ಎಲ್ಲೋ ಒಂದು ಕಡೆ ಲಿಯಾಮ್ ಲಿವಿಂಗ್ಸ್ಟೋನ್ ಮೇಲೆ ಇಟ್ಟಂತಹ ಭರವಸೆಗಳು ಅಷ್ಟೇನು ಆರ್-ಸಿ-ಬಿಗೆ ವರ ಆಗ್ಲಿಲ್ಲ. ಹಾಗಾಗಿ ಲಿಯಾಮ್ ಲಿವಿಂಗ್ಸ್ಟೋನ್ ಅವ್ರನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಜಮ್ಮು ಕಾಶ್ಮೀರದ ವೇಗಿ ರಸಿಕ್ ಸಲಾಮ್ದಾರ್ ಇವ್ರ ಮೇಲೂ ತುಂಬಾ ಹೋಪ್ ಇಟ್ಕೊಂಡಿದ್ರು. ಹಾಗಾಗಿ ಫಸ್ಟ್ ಮ್ಯಾಚ್ ಅಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ರು. 6 ಕೋಟಿ ಮೊತ್ತಕ್ಕೆ ರಸಿಕ್ದಾರ್ ಅವ್ರನ್ನ ತಗೊಂಡಿದ್ರು. ಇನ್ನು KKR ವಿರುದ್ಧದ ಮ್ಯಾಚ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅನ್ನ ಕೂರಿಸಿ ಇವರಿಗೆ ಅವಕಾಶವನ್ನು ಕೊಟ್ಟಿದ್ರು. ಆದ್ರೆ 2 ಪಂದ್ಯದಲ್ಲಿ ಅವಕಾಶ ಕೊಟ್ಟರು ಸಹ ಯಾವುದೇ ರೀತಿಯ ಒಂದು ಉತ್ತಮ ಪ್ರದರ್ಶನ ಇವ್ರ ಕಡೆಯಿಂದ ನಿರೀಕ್ಷೆ ಮಾಡಕ್ ಸಾಧ್ಯ ಆಗ್ಲಿಲ್ಲ. ಮತ್ತೆ ಬೌಲಿಂಗ್ ನಲ್ಲಿ ಒಂದೇ ಒಂದು ವಿಕೆಟ್ ತಗೊಂಡ್ರು. ಹಾಗಾಗಿ ಇವ್ರನ್ನೂ ಸಹ ಆರ್-ಸಿ-ಬಿ ಈ ಸತಿ ತಂಡದಿಂದ ಕೈ ಬಿಡುವ ಸಾಧ್ಯತೆಗಳು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇನ್ನು ಅಭಿನಂದನ್ ಸಿಂಗ್ ಇವರು ಆರ್-ಸಿ-ಬಿ 22ರ ಸ್ಕ್ವಾಡ್ ಅಲ್ಲಿ ಇದ್ರು, ಆದ್ರೆ ಪ್ಲೇಯಿಂಗ್ 11 ಇರಲಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಪಟ್ಟಿಯಲ್ಲೂ ಇರಲಿಲ್ಲ. ಹಾಗಾಗಿ ಇವ್ರನ್ನ ಬಿಡುವ ಸಾಧ್ಯತೆಗಳು ಇದೆ. ಇನ್ನು ಮೊಹಿತ್ ರಾತ್ರಿ ಕೂಡ ಒಬ್ಬ ಆಲ್ರೌಂಡರ್ ಆಟಗಾರ, ಅದೇ ಯಾವುದೇ ಒಂದು ಮ್ಯಾಚ್ ಕೂಡ ಆಡ್ಲಿಲ್ಲ. ಇನ್ನು ಇಂಪ್ಯಾಕ್ಟ್ ಸಬ್ ಪಟ್ಟಿಯಲ್ಲೂ ಕೂಡ ಇವ್ರಿಗೇನು ಸ್ಥಾನ ಸಿಕ್ಕಿರ್ಲಿಲ್ಲ. ಹಾಗಾಗಿ ಇವ್ರನ್ನೂ ಸಹ ಈ ಸತಿ ತಂಡದಿಂದ ಬಿಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ರಿಪ್ಲೇಸ್ಮೆಂಟ್ ಆಗಿ ಎನ್ಗಿಡಿಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಂತಹ ಬ್ಲೆಸ್ಸಿಂಗ್ ಮುಜರಬ್ಬಾನಿ ಅವರು ಕೊನೆಯ 2 ಮ್ಯಾಚ್ಗಳ ಟೈಮಲ್ಲಿ ಒಬ್ಬ ಬದಲಿ ಆಟಗಾರನಾಗಿ ಬಂದ್ರು. ಹಾಗಾಗಿ ಇವ್ರನ್ನು ಕೈ ಬಿಡಬೇಕು. ಯಾಕಂತ ಹೇಳಿದ್ರೆ ಒಂದು ರೂಲ್ಸ್ ಪ್ರಕಾರ ತಾತ್ಕಾಲಿಕವಾಗಿ ಬದಲಿ ಆಟಗಾರಾಗಿ ಬಂದಂತಹ ಆಟಗಾರರನ್ನ ತಂಡದಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ಲೆಸ್ಸಿಂಗ್ ಮುಜರಬ್ಬಾನಿ ಅವ್ರನ್ನು ಸಹ ಆರ್-ಸಿ-ಬಿ ಕೈ ಬಿಡೋದು ಬಹುತೇಕ ಫಿಕ್ಸ್. ಇನ್ನು ಟೀಮ್ ಸೈಫರ್ಡ್ ಜೇಕಬ್ ಬೆಥಲ್ ಬದಲಿಗೆ ಆರ್-ಸಿ-ಬಿಗೆ ಬಂದಂತಹ ನ್ಯೂಜಿಲೆಂಡ್ ವಿಕೆಟ್ ಕೀಪರ್, ಇವರು ಸಹ ಒಂದು ರೂಲ್ಸ್ ಇದೆಯಲ್ಲ, ಆ ರೂಲ್ಸ್ ಪ್ರಕಾರ ಬದಲಿ ಆಟಗಾರರಾಗಿ ಏನ್ ಬಂದ್ರು ತಾತ್ಕಾಲಿಕವಾಗಿ ಅವರನ್ನ ತಂಡದಲ್ಲಿ ಉಳಿಸ್ಕೊಳ್ಳೋ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಟೀಮ್ ಸೈಫರ್ಡ್ ಅವ್ರನ್ನು ಸಹ ಆರ್-ಸಿ-ಬಿ ಮಿನಿ ಹರಾಜಿಗೂ ಮುನ್ನ ಕೈ ಬಿಡುತ್ತೆ. ಒಟ್ಟಿನಲ್ಲಿ 6 ಆಟಗಾರರನ್ನ ಕೈ ಬಿಟ್ಟು ಇನ್ನು 16 ಆಟಗಾರರನ್ನ ಉಳಿಸ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ನೋಡೋಣ. ಸದ್ಯಕ್ಕೆ ಚಾಂಪಿಯನ್ ಆಗಿದ್ದಾರೆ. ಚಾಂಪಿಯನ್ ಆದಂತಹ ಖುಷಿಯಲ್ಲಿದ್ದೀವಿ. ಈ ಟೈಮಲ್ಲಿ ಸದ್ಯಕ್ಕೆ ಈ ಒಂದು ಸುದ್ದಿ ಈಗ ಸದ್ಯಕ್ಕೆ ಓಡಾಡ್ತಾ ಇದೆ. ನೆಕ್ಸ್ಟ್ ಸೀಸನ್ ಅಲ್ಲಿ ಆರ್-ಸಿ-ಬಿ ಯಾರನ್ನೆಲ್ಲ ಕೈ ಬಿಡಬಹುದು ಅಂತ ಹೇಳ್ಬಿಟ್ಟು ಆ ಪಟ್ಟಿಯಲ್ಲಿ ಈ 6 ಜನಗಳ ಹೆಸರಿದೆ. ನೋಡೋಣ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಮಿನಿ ಹರಾಜಿನ ಮುಂಚೆ ಎಲ್ಲ ಗೊತ್ತಾಗುತ್ತೆ. ಸದ್ಯಕ್ಕೆ ಇದು ಅಪ್ಡೇಟ್. ನಿಮ್ ಪ್ರಕಾರ ಸೀಸನ್ 19ಕ್ಕೆ ಆರ್-ಸಿ-ಬಿ ತಂಡದಲ್ಲಿ ಯಾವೆಲ್ಲ ಆಟಗಾರರನ್ನ ಉಳಿಸ್ಕೋಬಹುದು, ಯಾರನ್ನೆಲ್ಲ ಕೈ ಬಿಡಬಹುದು, ಕಮೆಂಟ್ ಮಾಡಿ ತಿಳಿಸಿ.